ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ವಾಂಟೆಡ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹೇಗೆ ಡಿಲೀಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅನ್ವಾಂಟೆಡ್ ಅಂತ ಹೇಳಿದ್ರೆ, ನೀವು ಸಪೋಸ್ ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ ಇನ್ನೊಂದು ಪಾಸ್ವರ್ಡ್ ಹಾಕಿ ಅಕೌಂಟ್ನ ಲಾಗಿನ್ ಆಗಿರ್ತೀರಿ, ಅಥವಾ ಇನ್ನೊಂದು ಯಾವುದಾದ್ರೂ ಬೇಕಾಗಿರೋ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರ, ಅದನ್ನು ಡಿಲೀಟ್ ಮಾಡಬೇಕಾಗಿರುತ್ತೆ. ಸೊ ಅಂಥ ಅಕೌಂಟ್ನ ಹೇಗೆ ಡಿಲೀಟ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು. ಫಸ್ಟು ನಾವು ಇಲ್ಲಿ ನಮ್ಮ ಸ್ಕ್ರೀನ್ ರೆಕಾರ್ಡ್ ಮೇಲೆ ಬಂದಿದ್ವಿ. ಫಸ್ಟ್ ನಾವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ಇಲ್ಲಿ ಓಪನ್ ಮಾಡ್ಕೊಂಬಿಟ್ಟು ನೋಡಿ, ಈ ಅಕೌಂಟ್ನ ನಿಮಗೆ ತೋರಿಸೋಣ ಅಂಥೇಳಿನೇ ನಾನು ಕ್ರಿಯೇಟ್ ಮಾಡಿದ್ದೆ. ಆಮೇಲೆ ಇಲ್ಲಿ ಐಕಾನ್ಗೆ ಹೋಗಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಐಕಾನ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟು ಪ್ರೆಸ್ ಮಾಡಾದಮೇಲೆ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಬಂದಮೇಲೆ ಇಲ್ಲಿ ಮೇಲೆ 3 ಲೈನ್ ಕಾಣಿಸುತ್ತೆ. ರಿಫ್ರೆಶ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆ ಅಲ್ವಾ, ಸರಿ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆ ಅಲ್ವಾ, ಅಕೌಂಟ್ ಸೆಂಟರ್ಗೆ ಕ್ಲಿಕ್ ಮಾಡಿ. ಆಮೇಲೆ ನಮಗೆ ಕೆಳಗಡೆ ಇಲ್ಲಿ ಪಾಸ್ವರ್ಡ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟು ಕಾಂಟ್ಯಾಕ್ಟ್ ಇನ್ಫೋ, ಡೇಟ್ ಆಫ್ ಬರ್ತ್ ಆ್ಯಂಡ್ ನೆಕ್ಸ್ಟ್ ಅಕೌಂಟ್ ಓನರ್ಶಿಪ್ ಕಂಟ್ರೋಲ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ನೆಕ್ಸ್ಟು ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಅಕೌಂಟ್ ತೋರಿಸುತ್ತೆ. ನೀವು ಡಿಆಕ್ಟಿವೇಟ್ ಮಾಡಬೇಕು ಸ್ವಲ್ಪ ದಿನ ಅಂತಂದರೆ ಡಿಆಕ್ಟಿವೇಟ್ ಮಾಡ್ಬೋದು, ಅಥವಾ ನೀವು ಅಕೌಂಟ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂತ ಅಂದರೆ ಪರ್ಮನೆಂಟಾಗಿ ಕೂಡ ಡಿಲೀಟ್ ಮಾಡ್ಬೋದು. ನಾನಿಲ್ಲಿ ನಿಮಗೆ ಪರ್ಮನೆಂಟಾಗಿ ಡಿಲೀಟ್ ಮಾಡಿ ತೋರಿಸ್ತೀನಿ. ಅದಕ್ಕೆ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕಂಟಿನ್ಯೂ ಕೊಡಿ. ನೆಕ್ಸ್ಟು ಇಲ್ಲಿ ರೀಸನ್ಸ್ ಕೇಳುತ್ತೆ, ಅದು ಯಾಕೆ ಡಿಲೀಟ್ ಮಾಡ್ತಾಯಿದ್ದೀವಿ ಅಂಥೇಳಿ. ನಾನಿದು ನಿಮಗೆ ತೋರ್ಸೋಕ್ಕೋಸ್ಕರ ಕ್ರಿಯೇಟ್ ಮಾಡಿರೋದ್ರಿಂದ ಸಮಥಿಂಗ್ ಎಲ್ಸ್ ಅಂತ ಕೊಡ್ತೀನಿ. ಕಂಟಿನ್ಯೂ ಕೊಡ್ತೀನಿ. ನಾವು ಪಾಸ್ವರ್ಡ್ನ ಕೊಟ್ಟು ಡಿಲೀಟ್ ಮಾಡಬೇಕು. ಪಾಸ್ವರ್ಡ್ ನೆನಪಿಲ್ಲ ಅಂತ ಹೇಳಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ ನೀವು. ಓಕೆನಾ? ಪಾಸ್ವರ್ಡ್ ಕೊಟ್ಟು ಕಂಟಿನ್ಯೂ ಅಂತ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಆಗಲೇ ಕೇಳುತ್ತೆ ಅದು ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಷನ್. ಇಫ್ ಯು ಕಂಟಿನ್ಯೂ ವಿತ್ ಅಕೌಂಟ್ ಡಿಲೀಷನ್, ಯುವರ್ ಪ್ರೊಫೈಲ್ ಆ್ಯಂಡ್ ಅಕೌಂಟ್ ಡೀಟೇಲ್ ವಿಲ್ ಬಿ ಡಿಲೀಟೆಡ್ ಆನ್ 3rd May 2025. ಅಂದರೆ ನಾನಿವಾಗ ಏಪ್ರಿಲಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಅಂದರೆ ನೆಕ್ಸ್ಟ್ ಮಂತು ಈ ಡೇಟ್ಗೆ ಇವತ್ತಿನ ದಿನವೇ ಡಿಲೀಟ್ ಆಗುತ್ತೆ. ನಾನು 3ನೇ ತಾರೀಕು ಮಾರ್ಚ್ ಈ ಡೇಟ್ಗೆ ಡಿಲೀಟ್ ಮಾಡ್ತಾಯಿದ್ದೀನಿ, ಅಂದರೆ ನೆಕ್ಸ್ಟ್ ಮಂತ್ ಡಿಲೀಟ್ ಆಗುತ್ತೆ. ಸೊ ಯು ವೋಂಟ್ ಬಿ ವಿಸಿಬಲ್ ಆನ್ ಇನ್ಸ್ಟಾಗ್ರಾಮ್ ಬಿಟ್ವೀನ್ ನೌ ಆ್ಯಂಡ್ ದೆನ್. ಯು ಕ್ಯಾನ್ ಕ್ಯಾನ್ಸಲ್ ದ ಪರ್ಮನೆಂಟ್ ಡಿಲೀಷನ್ process at any time before the process starts through accounts center or by logging into your Instagram account. ನಾವು ಡಿಲೀಟ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ನೆಕ್ಸ್ಟ್ ಮಂತ್ ಒಳಗಡೆ ನಾವು ಅಕೌಂಟ್ನ ಮತ್ತೆ ರಿಕವರಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ನಾನಿಲ್ಲಿ ಡಿಲೀಟ್ ಅಕೌಂಟ್ ಅಂತ ಕೊಡ್ತೀನಿ. ನೋಡಿ, ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ನೋಡಿ, ಅಕೌಂಟ್ ಡಿಲೀಟ್ ಆಗಿದೆ, ಲಾಗ್ ಔಟ್ ಆಯಿತು. ಸೊ ನಂದು ಬೇರೆ ಅಕೌಂಟ್ ತೋರಿಸ್ತಾ ಇದೆ ಇಲ್ಲಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ಬೋದು. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.